ಹೀಗೆ ಅಜಯ್ ಸಿಂಗ್ರಿಂದ ಹೊರತುಪಡಿಸಿ ಜಮೀರ್ ಅಹಮದ್ ಖಾನ್ ವರೆಗೂ ಕೂಡ ಈಗಾಗಲೇ 19 ಮಂದಿ ಶಾಸಕರು ಈಗಾಗಲೇ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಅನೇಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪದಗ್ರಹಣದ ಮಧ್ಯೆ ಅಸಮಾಧಾನಿತರು ಸಭೆಯನ್ನು ಕೂಡ ಮಾಡಿದ್ದಾರೆ. ಟಿಬಿ ಜಯಚಂದ್ರ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಯಾರಿಗೆ ಶಾಸಕರಿಗೆ ತಮ್ಮ ಸಚಿವ ಸ್ಥಾನ ಇವತ್ತು ಸಿಗ್ಲಿಲ್ಲ ಅವರೆಲ್ಲರೂ ಕೂಡ, ಅದರಲ್ಲಿ ಪ್ರಮುಖವಾಗಿ ಹಿರಿಯ ಶಾಸಕರುಗಳು ಇವತ್ತು ಸಭೆ ಸೇರಿದ್ರು. ಸಿಎಂ ಹಾಗೂ ಮಾಜಿ ಸಿಎಂ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜೀನಾಮೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರಾಗಿರುವ ಟಿಬಿ ಜಯಚಂದ್ರ. ಹಳಬರು ಸಾಯ್ಬೇಕಾ ಅಂತ ಹೇಳಿ NY ಗೋಪಾಲಕೃಷ್ಣ ಅವರು ಕೇಳಿದ್ದಾರೆ. ತಮ್ಮ ಅಸಹಾಯಕತೆ, ತಮ್ಮ ಆಕ್ರೋಶ, ಅಸಮಾಧಾನ ಎಲ್ಲವನ್ನ ಕೂಡ ಹೊರ ಹಾಕಿದ್ದಾರೆ. ಅಟ್ಲೀಸ್ಟ್ ಈ ಸಲ ಸಿಗಬಹುದು ಸಚಿವ ಸ್ಥಾನ ಅನ್ನುವಂತಹ ಒಂದು ಆಶಾಭಾವನೆಯಲ್ಲಿದ್ರು. ಸೊ ಶಾಸಕರು ಇವತ್ತು ಸಭೆಯನ್ನ ಮಾಡಿದ್ದಾರೆ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ, NY ಗೋಪಾಲಕೃಷ್ಣ. ಅದೇ ರೀತಿಗೆ ಟಿಬಿ ಜಯಚಂದ್ರ ಅವರು ಏನ್ ಹೇಳಿದ್ದಾರೆ ನೋಡಿ. ಹಿರಿಯ ಶಾಸಕರಿಗೆ ಸರಿಯಾಗಿ ಮನ್ನಣೆಯನ್ನು ಕೊಡ್ತಿಲ್ಲ ಅಂತ ಒಂದು ಅಸಮಾಧಾನ ಈಗ ಕೇಳಿಬರ್ತಾ ಇರುವಂಥದ್ದು. ನಮ್ಮ ಜೊತೆ ಈಗ ಟಿಬಿ ಜಯಚಂದ್ರ ಅವರು ಇದ್ದಾರೆ, ಹಿರಿಯ ಶಾಸಕರಾಗಿರುವಂಥದ್ದು. ಅವರನ್ನೇ ಮಾತಾಡಿಸ್ತೇನೆ. ಸರ್, ನೀವು ಕೂಡ ಸಚಿವರ ಆಕಾಂಕ್ಷಿ ಆಗದಿದ್ದಂಥವರು, ಸೀನಿಯರ್ ಲೀಡರ್ ಕೂಡ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಎಲ್ಲೋ ಒಂದು ಕಡೆ ನಿಮಗೆ ಹಿನ್ನಡೆ ಆಯಿತಾ ಹೇಗೆ ಅಂತ? ಯಾಕಂದರೆ ನೀವು ದೆಹಲಿ ಮಟ್ಟದಲ್ಲಿ ಕೂಡ ನೀವು ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ನಿಮಗೆ ಆಶ್ವಾಸನೆ ಇದ್ದು ನಿಮ್ಗೆ ಹಿನ್ನಡೆ ಆಯಿತಾ ಅಂತಾನ, ಅಥವಾ ನಿಮಗೆ ಹೇಗೆ ನಿರೀಕ್ಷೆ ಇತ್ತಾ ಹೇಗೆ ಅಂತ? ನೋಡಿ, ನಾನು ಇದು 49ನೇ ವರ್ಷ ಶಾಸಕನಾಗಿ ನಾನು ಯಾವತ್ತೂ ಮಂತ್ರಿಗಿರಿಗೆ ಲಾಬಿ ಮಾಡ್ದನಲ್ಲ, ಯಾರನ್ನು ಕೇಳ್ದನಲ್ಲ. 3 ಬಾರಿನೂ ಮಂತ್ರಿಯಾಗಿದ್ದೆ. ಆದರೆ ಈಗ ಅತ್ಯಂತ ಸಂಕಷ್ಟದಲ್ಲಿರಬೇಕಾದಾಗ ಕಾಂಗ್ರೆಸ್ ಪಕ್ಷ 2 ವರ್ಷದಲ್ಲಿ ಚುನಾವಣೆಗೆ ಹೋಗುವಂಥ ಪೂರ್ವದಲ್ಲಿ ಎಲ್ಲೋ ಒಂದು ಕಡೆಗೆ ಜನ ಅತ್ಯಂತ ಸಂಕಷ್ಟದಲ್ಲಿರಬೇಕಾದಾಗ ಸಮರ್ಥವಾಗಿ ಅದನ್ನು ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು ಆಗಬೇಕಾಗ್ತದೆ ಅಂಥೇಳಿ ಆ ಮಟ್ಟಕ್ಕೆ ನಾವು ನಿಭಾಯಿಸ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗಿತ್ತು. ಆದರೆ ಇವತ್ತು ಈ ವಿಸ್ತರಣೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾಯಕಗಳನ್ನೆಲ್ಲ ನೋಡಿದಾಗ ಇದೊಂಥರ ಆಲ್ ಪಾರ್ಟಿ ಸರ್ಕಾರ ಆದಂಗೆ ಕಾಣ್ತದೆ. ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಮ ಕ್ಷೇತ್ರದ ಜನರು, ಮತದಾರರು, ಸಮಾಜದ ಮುಖಂಡರುಗಳು ಅವರ ಭ್ರಮರನ್ನೆಸರುಗೊಂಡು ಈ ವ್ಯವಸ್ಥೆಯಿಂದ ಹೊರಗಡೆ ಬನ್ನಿ, ನೀವು ಬೇಡ, ಗೆಲ್ಲಿಸೋರು ನಾವು, ಸೋಲ್ಸೋರು ನಾವು ನಿಮ್ಮ ಜೊತೆಗೆ ಇರ್ತೀವಿ, ನೀವು ವಾಪಸ್ ಬನ್ನಿ ಅಂತೇಳಿ ಕರೆ ಕೊಡ್ತಿದ್ದಾರೆ. ರಾಜೀನಾಮೆ ಕೊಟ್ಟು ಬನ್ನಿ ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ನಾವೊಂದು ಇಕ್ಕಟ್ಟಲ್ಲಿ ಸಿಕ್ಕಿದೆ. ಒಂದು ಕಡೆ ಪಕ್ಷದ ನಾಯಕತ್ವ ಒಂದು ಕಡೆ, ಇನ್ನೊಂದು ಕಡೆ ಮತದಾರರು. ಇವೆರಡರ ಮಧ್ಯದಲ್ಲಿ ಮತದಾರರಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡಬೇಕಾಗ್ತದೆ. ಅದರ ಮುಂದಿನ ನಡೆ ಹೇಗೆ ಅಂತ ಸರ್? ಹಾಗಾದರೆ ಈಗ ಕೆಲವರು ಕೂಡ, ಅಂದರೆ ಸೀನಿಯರ್ ಲೀಡರ್ಸ್ ಕೂಡ ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಡ್ತೇವೆ, ನಮ್ಮನ್ನು ಪಕ್ಷ ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಮ್ಮ ನಿಲುವು ಏನಾಗಿರುತ್ತೆ ಅಂತ ಸರ್? ಈಗ ಒಂದು ಕೆಲಸ ಮಾಡಿ, ಮುಖ್ಯಮಂತ್ರಿಗಳನ್ನೇ ಕೇಳಿ ಎಷ್ಟರ ಮಟ್ಟಿಗೆ ಅವರ ಸಲಹೆಯನ್ನು ಪಡೆದು ಮಂತ್ರಿಮಂಡಲ ವಿಸ್ತರಣೆ ಆಗಿದೆ ಅಂತೇಳಿ ಅವ್ರನ್ನೇ ಕೇಳಿ. ಎಲ್ಲೋ ಒಂದು ಕಡೆಗೆ ಒಬ್ಬ ಕ್ರಿಯಾಶೀಲ ಮುಖ್ಯಮಂತ್ರಿ ಮಾತೇ ನಡೆದಿಲ್ಲ ಅಂತಕ್ಕಂಥ ಭಾವನೆ ಬಂದಿದೆ. ಹಂಗಾದ್ರೆ ಏನು ನಡೀತಾ ಇದೆ? ಎಷ್ಟರ ಮಟ್ಟಿಗೆ ಪಕ್ಷ ರಾಜ್ಯವನ್ನು, ಹಿತವನ್ನು ಕಾಪಾಡೋದಕ್ಕೆ, ನಾಯಕತ್ವವನ್ನು ರೂಪಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಅಂದರೆ ನೀವೆಲ್ಲ ಅಸಮಾಧಾನಿತರೇನಿದ್ದೀರಿ, ಅವರೆಲ್ಲ ನೀವು ಡೆಲ್ಲಿ ಹೈಕಮಾಂಡ್ ಭೇಟಿ ಮಾಡುವಂಥ ಅಲ್ಲಿ ಏನಾದ್ರು ಹೋಗಿ ಚರ್ಚೆ ಮಾಡುವಂಥ? ನೋಡಿ, ರಾಜಕೀಯ ನಿಂತ ನೀರಲ್ಲ. ರಾಜ್ಯದ ಜನರ ಹಿತವನ್ನು ಕಾಪಾಡೋದಕ್ಕೆ ನಾವೆಂಥ ತ್ಯಾಗಕ್ಕೂ ಸಿದ್ಧರಾಗ್ತೇವೆ. ಹಾಗೆ ಶಾಸಕರಾಗಿರುವಂಥ ಗೋಪಾಲಕೃಷ್ಣ ಅವರನ್ನ ಮಾತಾಡಿಸ್ತೇನೆ. ಸರ್, ನೀವು ಕೂಡ ಹಿರಿಯ ಶಾಸಕರಾಗಿರುವಂಥವ್ರು, 6 ಬಾರಿ ಗೆದ್ದಂಥವ್ರು, ಆದರೆ ಈಗ 7 ಬಾರಿ ಗೆದ್ದಂಥವ್ರು. ಸದ್ಯ ಈಗ ನೀವು ಬಂದು ಚರ್ಚೆ ಮಾಡ್ತಾ ಇದ್ದೀರಿ, ನಿಮಗೂ ಕೂಡ ಒಂದು ಅವಕಾಶ ಸಿಗಬೇಕಾಗಿತ್ತು ಅನ್ನೋ ಒಂದು ಬೇಸರ, ಅಸಮಾಧಾನ ನಿಮ್ಮಲ್ಲೂ ಕೂಡ ಇದೆ. ಅವರು ಭಾಳ ಒಂದು 20-25 ವರ್ಷದಿಂದ ನಮಗೆ ಹಿರಿಯರೇ. ಅವರು ಒಳ್ಳೆಯ ವಾಗ್ಮಿಗಳು, ಚತುರರು ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ. ಪಾರ್ಲಿಮೆಂಟೇರಿಯನ್ ಅಸೆಂಬ್ಲಿಯಲ್ಲಿ ಯಾವ ರೀತಿ ಅವ್ರು ನಡೆಸ್ಕೊಳ್ತಾರೆ ಅನ್ನೋದು ಗೊತ್ತು. ಸ್ಪೀಕರ್ ಇದಕ್ಕಂತೆ ಬೆಳಗ್ಗಿಂದನೂ ಬಂತು ಪಬ್ಲಿಕ್ ಟಿವಿಯಲ್ಲಿ ಫೈನಲ್ ಇದ್ದಕ್ಕಿದ್ದಂಗೆ ಮತ್ತೆ ಚೇಂಜ್ ಮಾಡಿದರು. ಸೊ ಈಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಇಂಥ ದೊಡ್ಡ ಹಿರಿಯರು, ಇಂಥ ವಾಗ್ಮಿಗಳು, ಇಂಥ ಬುದ್ಧಿವಂತನೂ ಬಿಟ್ಟು ಯಾವುದಾಗ್ಲೂ ಒಂದು ವ್ಯವಸ್ಥೆ ನಡಿಬೇಕಂದ್ರೆ ಬುದ್ಧಿವಂತಿಕೆನೂ ಬೇಕು, ಹಿರಿತನೂ ಬೇಕು, ನಡೆಸ್ಕೊಂಡು ಹೋಗ್ತದೆ ಸಾಮರ್ಥ್ಯ ಕೂಡ ಕೆಲವರಾದರೂ ಇರಬೇಕಲ್ಲ. ಪೂರ್ತಿ 100% ಅಷ್ಟೇನು ಬೇಕಾಗಿಲ್ಲ, 50% ಮಾಡ್ಬೋದಲ್ಲ.
ಅದ್ರ ಬಿಟ್ಬಿಟ್ಟು ಹಿರಿಯರು ಅನುಭವಗಳು 6 ಸಾರಿ 7 ಸಾರಿ 8 ಸಾರಿ ಜನ ಯಾತಕ್ಕೋಸ್ಕರ ಗೆಲ್ಸಿರ್ತಾರೆ ನಮ್ಮನ್ನು, ಏನೋ ಒಂದು ನಂಬಿಕೆ ಇಟ್ಕೊಂಡು ಗೆಲ್ಸಿರ್ತಾರೆ. ಈಗ ಜನ ನೀವು ಮಂತ್ರಿ ಆಗಿ ಅಂತ ಹೇಳಿದ್ರೆ 24 ಗಂಟೆ ಬರೀ ಎಮ್ ಎಲ್ ಆಗಕ್ಕೆ ಬಂದಿಯಲ್ಲ ಅಂತೇಳಿ ಜನ ಇಟ್ಕೊಂಡು ಕೇಳ್ತಾ ಅವ್ರಿಗೇನು ಉತ್ತರ ಕೊಡೋಣ ನಾವು. ಇದು ಪರಿಸ್ಥಿತಿ ಬಂದಿದೆ. ಇವ್ರು ಹೇಳ್ತಾರೆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದು ಹೈಕಮಾಂಡ್ ಅದರಲ್ಲಿ ಮಾಡಿದ್ವಿ ಅನ್ನೋ ಥರ ಇದೆ. ಅಂದರೆ ಹೊಸಬ್ರು ನಾವು ಹೊಸಬ್ರು ಹೆಂಗಾದ್ರೆ ನಾನು 7 ಸಾರಿ ಗೆದ್ದ ನಾನು ಮಂತ್ರಿನೇ ಮಾಡಿಲ್ಲಲ್ಲ, ಮತ್ತು ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತಲ್ಲ ಅದರಲ್ಲಿ ಅಲ್ವಾ. ಬರೀ ಹೊಸಬ್ರು ಅಂತ ಅವ್ರು ಅಂದರೆ ಹಳಬ್ರೆಲ್ಲ ಸತ್ತೋಗ್ಬಿಡಬೇಕಾ, ಅವ್ರಿಗೆ ಮಾತ್ರ ಉಳಿಬೇಕು ಹಂಗಂತೇಳಿ ಒಂದು ಗೈಡ್ಲೈನ್ ಸಂವಿಧಾನನೇ ಬರೆದ್ಬಿಡ ಸರ್. ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ಚೇಂಜ್ ಮಾಡಿಸ್ಬಿಡ್ರಿ ಸರ್. ಇನ್ಮೇಲೆ 60 ವರ್ಷದಲ್ಲಿ ಯಾರು ಎಲೆಕ್ಷನ್ ನಿಲ್ಲಬಾರ್ದು, ಯಾರು ಮಂತ್ರಿಗಳಾಗಬಾರ್ದು ಅಂತ. ತಮ್ಮ ನಿಲುವೇನು ಸರ್ ಈ ವಿಚಾರವಾಗಿ? ಏನು ನಿಲುವೇನಿಲ್ಲ, ಬೇಸರ ಆಗಿದೆ. ನಾವು ನಮ್ಮ ಜನಗಳ ಮುಂದೆ ಹೋಗ್ತೀವಿ, ಅವ್ರನ್ನ ಕೇಳ್ಕೊಳ್ತೀವಿ ಪರಿಸ್ಥಿತಿ ಹಿಂಗಿದೆ ಅಂತೇಳಿ. ಅವ್ರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ವಕ್ತ, ನ್ಯೂಸ್ 18 ಬೆಂಗಳೂರು.